ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಅವನು ಮೊದಲೇ ಟಿವಿ ಶಬ್ದವನ್ನು ಹೆಚ್ಚು ಮಾಡಿದ್ದ. ನಾನು ಅವನನ್ನು ತಡೆಯೋದಕ್ಕೆ ಪ್ರಯತ್ನಿಸಿದೆ, ಆದರೆ ಅವನ ಬಲದ ಮುಂದೆ ನನ್ನ ಶಕ್ತಿ ಕುಂದಿ ಹೋಗ್ಬಿಟ್ಟು. ಅವನು ನನ್ನನ್ನು ಬಹಳ ಹತ್ತಿರಕ್ಕೆ ಎಳೆದುಕೊಂಡ. ಅವನು ನನ್ನ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸ್ದ. ನನ್ನನ್ನು ಒಂದು ಕ್ಷಣದ ಸುಖದ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಟ್ಟ. ಗಂಡನ ಅನಾರೋಗ್ಯದಿಂದ ಕಂಗೆಟ್ಟಿದ್ದ ನನಗೆ ಗೋಪಾಲನ ಮೂಲಕ ಹೊಸ ಅನುಭವವೊಂದು ಸಿಕ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಯವಿಟ್ಟು ಈ ಕಥೆಯನ್ನು ಕೊನೆವರೆಗೂ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ನೀತಾ. ನನ್ನ ವಯಸ್ಸೀಗ ಸುಮಾರು 34 ವರ್ಷ. ನಾನು ಒಬ್ಬ ಸಾಮಾನ್ಯ ಗೃಹಿಣಿ, ಹೌಸ್ ವೈಫ್. ನನ್ನ ಗಂಡನ ಹೆಸರು ಶೇಖರ್. ಅವರು ಸಿಟಿಯ ಒಂದು ಫೇಮಸ್ ಕಾಲೇಜಿನಲ್ಲಿ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಸೀನಿಯರ್ ಲೆಕ್ಚರರ್. ನನ್ನ 18ನೇ ವಯಸ್ಸಿನಲ್ಲಿ ಅವರೊಂದಿಗೆ ನನ್ನ ವಿವಾಹವಾಯಿತು. ನಮ್ಮದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬ ಆಗಿತ್ತು. ಆದರೆ ನನ್ನ ಗಂಡನದ್ದು ಬಹಳ ದೊಡ್ಡ ಶ್ರೀಮಂತ ಕುಟುಂಬ. ನಮ್ಮ ಅಕ್ಕನ ರಿಲೇಷನ್ ಮದುವೆಯಲ್ಲಿ ನನ್ನನ್ನು ನೋಡಿದ ಅವರು ತುಂಬ ಇಷ್ಟಪಟ್ಟರು. ಅವ್ರ ಕಡೆಯವರು ಬಹಳ ಇಷ್ಟಪಟ್ಟರು. ಕೂಡಲೇ ಮನೆಗೆ ಬಂದು ಮದುವೆಯ ಮಾತುಕತೆಯನ್ನು ನಡೆಸಿ ಸಂಬಂಧವನ್ನು ಕುದುರಿಸಿಬಿಟ್ರು. ಹೀಗಾಗಿ ನನ್ನ ಊರಿಗೆ ಅರ್ಧಕ್ಕೆ ಬ್ರೇಕ್ ಬಿದ್ದು ಸಣ್ಣ ವಯಸ್ಸಿನಲ್ಲೇ ಮದುವೆಯಾಯಿತು. ನಮಗೆ ಈಗ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದಾರೆ. ಮಗನಿಗೆ ಅನಿಲ್ ಹಾಗೂ ಮಗಳಿಗೆ ಅನಿತಾ ಅಂತ ಹೆಸರಿಟ್ಟಿದ್ದೇವೆ. ನಮ್ಮ ಸಂಸಾರ ಬಹಳ ಸುಂದರವಾಗಿ ಸಾಗ್ತಾ ಇತ್ತು. ಇನ್ನು ಕತೆಗೆ ಬಂದ್ರೆ, ಆ ಕರಾಳ ದಿನ ನನಗೆ ಈಗಲೂ ನೆನಪಿದೆ. ಅವತ್ತು ಶನಿವಾರ ಬೆಳಗ್ಗೆ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ತಿಂಡಿ ತಿಂದ್ವಿ. ನನ್ನ ಗಂಡ ಶೇಖರ್ ಅವರು ಕೆಲಸಕ್ಕೆ ಹೊರಡುತ್ತಾ, ನೀತಾ, ಸಾಯಂಕಾಲ ಎಲ್ಲರೂ ರೆಡಿಯಾಗಿರಿ, ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ ಅಂತ ಹೇಳಿ ಕಾಲೇಜಿಗೆ ಹೊರಟರು. ಆದರೆ ಅವರು ಹೋದ ಅಲ್ಪ ಸಮಯದಲ್ಲೇ ನನಗೆ ಒಂದು ಆಘಾತಕಾರಿ ಸುದ್ದಿಯೊಂದು ಕೇಳಿಬಂತು. ಇಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಮೀ. ಅವರು ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಅಪಘಾತವಾಗಿ ಆಸ್ಪತ್ರೆಗೆ ದಾಖಲಾದ ವಿಷಯ ನನಗೆ ತಿಳಿಯಿತು. ವಿಷಯವನ್ನು ತಿಳಿದ ತಕ್ಷಣ ನಾನು ದಿಗ್ಭ್ರಮೆಗೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೆ. ಕಣ್ಣನ್ನು ಬಿಟ್ಟು ನೋಡುವಷ್ಟರಲ್ಲಿ ನಾನು ಆಸ್ಪತ್ರೆಯಲ್ಲಿದ್ದೆ. ನನ್ನ ಎದುರಿಗೆ ನನ್ನ ತಂಗಿ ಮತ್ತು ಭಾವ ಆತಂಕದಿಂದ ನಿಂತಿದ್ರು. ನಡೆದ ಘಟನೆಯನ್ನು ತಿಳಿದು ಅವರನ್ನು ನೋಡಲೇಬೇಕೆಂದು ಬಹಳ ಹಠವನ್ನು ಮಾಡಿದೆ. ಆಗಲೇ ಅವರ ಕಾಲೇಜಿನ ಸ್ನೇಹಿತರೆಲ್ಲರೂ ಮತ್ತು ಕೆಲವು ಪ್ರೀತಿಯ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದರು. ಡಾಕ್ಟರ್ ಬಂದು ಅವರಿಗೆ ಪ್ರಾಣಾಪಾಯವಿಲ್ಲ ಅಂತ ಹೇಳಿದ್ರು. ಆದರೆ ಅವರ ಬೆನ್ನು ಮೂಳೆಗೆ ಬಲವಾದ ಪೆಟ್ಟಾಗಿದೆ ಅಂತ ತಿಳಿಸಿದ್ರು. ನೀತಾವ್ರೆ, ನಿಮ್ಮ ಗಂಡನನ್ನು ಇನ್ನು ಮುಂದೆ ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ಅಂಥೇಳಿ ನನಗೆ ಅಡ್ವೈಸ್ ಮಾಡಿದ್ರು, ಸಲಹೆಯನ್ನು ನೀಡಿದ್ರು. ವೈದ್ಯರು ಅವರಿಗೆ ದೀರ್ಘಕಾಲದ ಪೂರ್ಣ ವಿಶ್ರಾಂತಿ ಬೇಕು ಅಂಥೇಳಿ ಕಟ್ಟುನಿಟ್ಟಾಗಿ ಹೇಳಿದ್ರು. ಅವರು ಈಗ ಯಾರು ಸಹಾಯವಿಲ್ಲದೆ ಎದ್ದು ನಿಲ್ಲೋದಕ್ಕೆ ಆಗೋದಿಲ್ಲ. ಇದನ್ನು ಕೇಳಿದಾಗ ನನಗೇಕೆ ದೇವರು ಇಂತಹ ಶಿಕ್ಷೆಯನ್ನು ನೀಡಿದ ಅಂಥೇಳಿ ಮನಸ್ಸು ಬಹಳ ನೊಂದಿತು. ಹೀಗೆ ಆಸ್ಪತ್ರೆಯಲ್ಲಿ 15 ದಿನಗಳು ಕಳೆದವು. ನನ್ನ ಮಗ ಅನಿಲ್ ತನ್ನ ತಂದೆಯ ಜವಾಬ್ದಾರಿಯನ್ನು ಬಹಳ ಶ್ರದ್ಧೆಯಿಂದ ನೋಡ್ಕೊಳ್ತಾ ಇದ್ದ. ನಂತರ ನಾವು ಮನೆಗೆ ಹಿಂತಿರುಗಿದ್ವಿ ಹಾಸ್ಪಿಟಲಿಂದ. ಮನೆಗೆ ಬಂದಾಗ ಹಿತೈಷಿಗಳ ಓಡಾಟ, ಬರೋದು, ನೋಡೋದು, ಮಾತಾಡೋದು ಹೆಚ್ಚಾಗಿತ್ತು. ಅತ್ತೆ ಮಾವ ಊರಿನಿಂದಲೇ ನಮಗೆ ಹಣಕಾಸಿನ ನೆರವನ್ನು ನೀಡ್ತಾ ಇದ್ರು. ಮಕ್ಕಳ ಓದಿನ ಜವಾಬ್ದಾರಿಯನ್ನು ಅವರೇ ಹೊತ್ತುಕೊಂಡಿದ್ದು ನನಗೆ ದೊಡ್ಡ ಧೈರ್ಯ ಆಯಿತು. ಹಾಗೇನೆ 1-2 ತಿಂಗಳು ಉಳಿದ್ವು. ಶೇಖರ್ ಅವರು ಚೇತರಿಸ್ಕೊಳ್ತಾ ಇದ್ರು. ಒಂದಿನ ಮಕ್ಕಳು ಶಾಲೆಗೆ ಹೋಗಿದ್ದ ಸಮಯ ನಾನು ಹಾಲ್ನಲ್ಲಿ ಕೂತ್ಕೊಂಡು ಟಿವಿಯನ್ನು ನೋಡ್ತಾ ಇದ್ದೆ.
ಟಿವಿಯಲ್ಲಿ ಹಳೆಯ ಕಾಲದ ಸುಂದರ ರೊಮ್ಯಾಂಟಿಕ್ ಸಿನಿಮಾ ಪ್ರಸಾರವಾಗ್ತಾ ಇತ್ತು. ಅದರಲ್ಲಿನ ಪ್ರೇಮದ ದೃಶ್ಯಗಳನ್ನು ನೋಡ್ತಾ ಇದ್ದಂತೆ ನನ್ನ ಮನಸ್ಸು ಹತೋಟಿ ತಪ್ಪಲು ಶುರುವಾಯಿತು, ವಿಚಲಿತವಾಯಿತು. ಗಂಡನ ಅನಾರೋಗ್ಯದಿಂದ ಕಳೆದ 2 ತಿಂಗಳಿಂದ ನಾನು ಬಹಳ ಒಂಟಿಯಾಗಿಬಿಟ್ಟಿದ್ದೆ. ತಕ್ಷಣ ಟಿವಿಯನ್ನು ಆಫ್ ಮಾಡಿ ನನ್ನ ಗಂಡನೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ, ಮೆಲುಕು ಹಾಕೋದಕ್ಕೆ ಶುರು ಮಾಡಿದೆ. ಶೇಖರ್ ಅವರು ನನ್ನನ್ನು ಯಾವತ್ತೂ ಅತೃಪ್ತಿಯಲ್ಲಿ ಇಟ್ಟುಬಿಡಲ್ಲ. ಐ ಆಮ್ ಸ್ಯಾಟಿಸ್ಫೈಡ್ ವುಮೆನ್ ಐ ವಾಸ್. ಮದುವೆಯಾದಾಗಿನಿಂದ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ನನ್ನ ಮನಸ್ಸು ಹಳೆಯ ನೆನಪುಗಳಲ್ಲಿ ತೇಲ್ತಾ ಇತ್ತು. ಏನೋ ಒಂದು ರೀತಿಯ ಚಡಪಡಿಕೆ ನನ್ನಲ್ಲಿ ಶುರುವಾಯಿತು. ಸ್ನಾನ ಮಾಡಿ ಮನಸ್ಸನ್ನು ನಾನು ಹತೋಟಿಗೆ ತರೋದಕ್ಕೆ ಪ್ರಯತ್ನಿಸಿದೆ. ತಣ್ಣೀರಲ್ಲಿ ಸ್ನಾನ ಮಾಡಿದೆ. ನಂತರ ವಾರಕ್ಕೆ ಬೇಕಾದ ತರಕಾರಿ ತರೋದಕ್ಕೆ ಮಾರ್ಕೆಟ್ಟಿಗೆ ಹೊರಟೆ. ದಾರಿಯುದ್ದಕ್ಕೂ ಅದೇ ಹಳೆಯ ನೆನಪುಗಳು ಕಾಡ್ತಾ ಇದ್ವು. ಗಂಡ ಮತ್ತೆ ಯಾವಾಗ ಮೊದಲಿನಂತೆ ಗುಣವಾಗ್ತಾಳೆ ಅಂತನ್ನುವ ಚಿಂತೆ ನನ್ನಲ್ಲಿತ್ತು. ತರಕಾರಿಯನ್ನು ತೆಗೆದುಕೊಂಡು ಮನೆಗೆ ಮರಳಿದೆ. ಆಗ ಮನೆ ಮುಂದೆ ಗಂಡನ ಪ್ರಿಯ ವಿದ್ಯಾರ್ಥಿ ಗೋಪಾಲ್ ಕಾಯ್ತಾ ಇದ್ದ. ಬಂದು ಎಷ್ಟೊತ್ತಾಯ್ತು ಗೋಪಾಲ್ ಅಂತ ವಿಚಾರಿಸಿದೆ. ಅವನು ಬಂದು 15 ನಿಮಿಷ ಆಯಿತು ಅಂತ ಹೇಳ್ದ. ಅವನನ್ನು ಒಳಗೆ ಕರೆದು ನೀರನ್ನು ನೀಡಿದೆ. ಆಮೇಲೆ ನನ್ನ ಗಂಡ ವಿಶ್ರಾಂತಿ ಪಡೆಯುತ್ತಿರುವ ಕೋಣೆಗೆ ಅವಳನ್ನು ಕಳಿಸ್ದೆ. ನಾನು ಅಡಿಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡು ಬರೋಷ್ಟರಲ್ಲಿ ಅವನು ಹೊರಗೆ ಕುಳಿತಿದ್ದ. ಗಂಡ ಗಾಢವಾಗಿ ನಿದ್ರಿಸ್ತಾ ಇದ್ದಾರೆ ಅಂತೇಳಿ ಅವನು ನನಗೆ ಹೇಳ್ದ. ಎಲ್ಲ ಒಳ್ಳೆಯದಾಗಲಿ ಮೇಡಮ್, ಸರ್ ಬೇಗ ಗುಣವಾಗ್ತಾರೆ ಅಂತ ನನಗೆ ಧೈರ್ಯವನ್ನು ಹೇಳಿ ಅವನು ಅಲ್ಲಿಂದ ಹೊರಟು ಹೋದ. ಮರುದಿನ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಬೇಕಿತ್ತು, ಚೆಕಪ್ಗೆ. ಒಬ್ಬನೇ ಗಂಡನನ್ನು ಕರೆದೋಗುವುದು ಕಷ್ಟ ಅಂತ ಯೋಚನೆ ಮಾಡಿದಾಗ ಗೋಪಾಲ್ ನೆನಪಾದ. ಅವನಿಗೆ ಫೋನ್ ಮಾಡಿ ಸಹಾಯ ಕೇಳಿದೆ. ಅವನು ತಕ್ಷಣವೇ ಒಪ್ಪಿ ಬಂದ. ಗೋಪಾಲ್ ಬಂದಮೇಲೆ ಇಬ್ಬರು ಸೇರಿ ಗಂಡನನ್ನು ಎಬ್ಬಿಸೋದಕ್ಕೆ ಹೋದ್ವಿ. ಗಂಡನನ್ನು ಹಿಡಿದು ಎತ್ತುವ ಸಂದರ್ಭದಲ್ಲಿ ಗೋಪಾಲ್ ಕೈ ಆಕಸ್ಮಿಕವಾಗಿ ನನ್ನ ಮೇಲೆ ಬಿತ್ತು. ಆಗ ನನ್ನಲ್ಲಿ ಒಂದು ವಿಧವಾದ ಸಂಚಲನ ಉಂಟಾಯಿತು. ಅವನು ಕೂಡಲೇ ಸಂಕೋಚದಿಂದ ಸಾರಿ ಕೇಳ್ದ, ಕೈ ತೆಗ್ದ. ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ಕಂಡು ಎಲ್ಲ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದ್ವಿ. ಈ ಬಾರಿಯೂ ಪತಿಯನ್ನ ಕಾರ್ನಿಂದ ಇಳಿಸುವಾಗ ಗೋಪಾಲ್ ನನ್ನನ್ನು ಸ್ಪರ್ಶಿಸಿದ ಅನುಭವ ಆಯಿತು. ಅದು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ನನಗೆ ತಿಳಿದಿಲ್ಲ. ಆದರೆ ಅವನು ಏನು ಮಾತನಾಡದೆ ಸುಮ್ಮನೆ ಇದ್ದ. ಗಂಡನನ್ನು ಮಲಗಿಸಿ ಗೋಪಾಲ್ ಹಾಲಿಗೆ ಬಂದ. ಗೋಪಾಲ್, ನೀನು ಬರದೇ ಇದ್ರೆ ಇವತ್ತು ಬಹಳ ಕಷ್ಟ ಆಗ್ತಾ ಇತ್ತು ಅಂತೇಳಿ ಅವನಿಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ದೆ. ಹಾಗನ್ಬೇಡಿ ಮೇಡಮ್, ಇದು ನನ್ನ ಕರ್ತವ್ಯ ಅಂತ ಹೇಳ್ದೆ. ಊಟ ಮಾಡಿ ಹೋಗು ಅಂಥೇಳಿ ನಾನು ಅಡಿಗೆ ಮನೆಗೆ ಹೋದೆ. ಅಲ್ಲಿ ತರಕಾರಿ ಹೆಚ್ಚುತ್ತಾ ಇರಬೇಕಾದ್ರೆ ಯಾರು ಬಂದಂತೆ ಭಾಸ ಆಯಿತು. ಹಿಂತಿರುಗಿ ನೋಡಿದ್ರೆ ಅಲ್ಲಿ ಗೋಪಾಲ್ ನಿಂತಿದ್ದ ಅಡಿಗೆ ಮನೆಯಲ್ಲಿ. ಅವನು ಏನೂ ಮಾತಾಡದೆ ನನ್ನನ್ನೇ ತೀಕ್ಷ್ಣವಾಗಿ ನೋಡ್ತಾ ಇದ್ದ. ಅವನ ಮುಖದಲ್ಲಿ ಒಂದು ರೀತಿಯ ಆತಂಕ ಮತ್ತು ಅದಮ್ಯ ಆಸೆ ಇತ್ತು. ಅವನ ಹತ್ರ ಬಂದಾಗ ನಾನು ಭಯದಿಂದ ಮತ್ತು ಸಂಕೋಚದಿಂದ ಹಿಂದೆ ಸರಿದೆ. ಆದರೆ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಗೋಪಾಲ್ ಮೊದಲೇ ಟಿವಿಯ ಶಬ್ದವನ್ನು ಹೆಚ್ಚು ಮಾಡಿದ್ದ. ನಾನು ಅವನನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅವನ ಬಲದ ಮುಂದೆ ನನ್ನ ಶಕ್ತಿ ಕುಂದಿ ಹೋಗಿಬಿಡ್ತು. ಅವನು ನನ್ನನ್ನು ಬಹಳ ಹತ್ತಿರದಕ್ಕೆ ಎಳೆದುಕೊಂಡ. ನಾನು ಕೂಗೋದಕ್ಕೆ ಪ್ರಯತ್ನಿಸಿದ್ರು ಆ ಶಬ್ದ ಯಾರಿಗೂ ಕೇಳದಂತಾಗಿತ್ತು. ಮೇಡಮ್, ನೀವು ನನ್ನ ಕನಸಿನ ರಾಣಿ. ನಿಮ್ಮ ಮೇಲೆ ನನಗೆ ಬಹಳ ಕಾಲದಿಂದ ಅಭಿಮಾನ ಇದೆ ಅಂಥೇಳಿ ಅವನು ಪಿಸುಗುಟ್ಟಿದ. ಅವನ ನಡವಳಿಕೆ ನನ್ನ ಸಭ್ಯತೆಗೆ ವಿರುದ್ಧ ಆಗಿದ್ರೂ ಕೂಡ ನನ್ನಲ್ಲಿ ಅಡಗಿದ್ದ ಒಂಟಿತನದ ಭಾವನೆಗಳು ಒಮ್ಮೆಲೆ ಜಾಗೃತಗೊಂಡವು. ಅವನು ನನ್ನ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸ್ದ. ನನ್ನನ್ನು ಒಂದು ಕ್ಷಣ ಸುಖದ ಲೋಕಕ್ಕೆ ಕರೆದೊಯ್ದು ಬಿಟ್ಟ.
ನನ್ನ ಗಂಡನ ಅನಾರೋಗ್ಯದಿಂದ ಕಂಗೆಟ್ಟಿದ್ದ ನನಗೆ ಗೋಪಾಲನ ಮೂಲಕ ಹೊಸ ಅನುಭವವೊಂದು ಸಿಕ್ತು. ಅಂದಿನಿಂದ ನಾನು ಆ ಸುಖದ ಲೋಕದಲ್ಲಿ ತೇಲಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರ, ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.